ಸರಿ, ನಾವು ಎಲ್ರಿಗೂ ಅಣ್ಣವ್ರ ನೋಡುವಂಥ ಭಾಗ್ಯ ಸಿಗಲ್ಲ. ಈಗ ಎಷ್ಟೋ ಜನ ಅಣ್ಣವ್ರನ್ನ ಟಿ ವಿಲಿ ನೋಡಿರೋದಷ್ಟೇ, ಅವ್ರ ಎದುರುಗಡೆ ಯಾರೂ ನೋಡೇ ಇಲ್ಲ ಅವ್ರನ್ನ. ನೀವು ಎದುರುಗಡೆ ನೋಡಿದಾಗ ಅವ್ರ ಬಗ್ಗೆ ಏನು ಅನ್ನಿಸ್ತಾರೆ ಸರ್? ನಿಮ್ಮ ಮನಸ್ಸಲ್ಲಿ ಏನು ಬಂತು ಒಂದು ಭಾವನೆ ಅವ್ರ ಬಗ್ಗೆ? ಇಲ್ಲೋ ಅವ್ರನ್ನ ದೇವ್ರನ್ನೇ ನೋಡಿದಿನ ಅಂತ ಅನಿಸ್ಬಿಡ್ತಾರೆ ನನಗೆ. ಯಾಕಂದ್ರೆ ಬಬ್ರುವಾನ, ಮಯೂರ, ಭಕ್ತ ಕುಂಬಾರ, ಇಮ್ಮಡಿ ಪುಲಿಕೇಶಿ, ಸಂಪತ್ತಿಗೆ ಸವಾಲು, ಹುಲಿಯಾಲಿನ ಮೇವು, ಅವ್ರ ಚಿತ್ರಗಳನ್ನ ನಾವು ಯಾವುದನ್ನು ಬಿಟ್ಟಿಲ್ಲ. ಸಿ.ಐ.ಡಿ ರಾಜಣ್ಣ, ಗೋವಾದಲ್ಲಿ ಸಿ.ಐ.ಡಿ 999 ಫುಲ್ಲು ಆ ಚಿತ್ರಗಳು ಮರೆಯಲಾರದ ಒಂದೊಂದೇ ಚಿತ್ರಗಳು. ಅವ್ರು ನೋಡಿದಾಗ ಎಲ್ಲೋ ಒಂದು ಕಡೆಗೆ ರಾಜ್ಕುಮಾರ್ ಸರ್ ನೋಡಿದ್ದೆ ನನ್ನ ಜನ್ಮ ಸಾರ್ಥಕ ಆಯ್ತು ಅನ್ನೋ ಮಟ್ಟಕ್ಕೆ ಆಗ್ಲೇ ಆಗೋಗ್ಬಿಟ್ಟಿತ್ತು. ಯಾಕಂದರೆ ಈಗಿನ ಥರ ಸೋಷಿಯಲ್ ಮೀಡಿಯಾ ಟಿ ವಿಗಳು ಯಾವುದೂ ಇರಲಿಲ್ಲ. ಅವಾಗ ಡಾಕ್ಟರ್ ರಾಜ್ಕುಮಾರ್ ಸರ್ ಅಂದರೆ ಅದು ಒಂಥರ ನಮಗೆಲ್ಲ ದೇವರೇ ಆಗಿ, ಹಾಗೆ ನನಗೆ ಒಂಥರ ಭಾವನೆ ಬಂದಿತ್ತು. ಫಸ್ಟ್ ಮೂವಿ ಯಾವುದು ನೀವು ನೋಡಿ ರಾಜ್ಕುಮಾರ್ ಸರ್ ಅವ್ರದ್ದು? ಚಲಿಸುವ ಮೊಡಗಳು ನೋಡಿದ್ದೆ ನಾನು. ಯಾಕಂದರೆ ನಾನು ತುಂಬ ಚಿಕ್ಕವನಾಗಿದ್ದಾಗ ನಮ್ಮ ಮನೇಲಿ ಎಲ್ಲೂ ಹೊರಗಡೆ ಬಿಡ್ತಾ ಇದ್ದಿಲ್ಲ. ನಾನು ಫಸ್ಟ್ ಪಿಕ್ಚರ್ ನೋಡಿದ್ದು ಡಾಕ್ಟರ್ ರಾಜ್ಕುಮಾರ್ ಸರ್ ಅವ್ರದ್ದು ಚಲಿಸುವ ಮೊಡಗಳು. ನಮಗೂ ಕೂಡ ಆ ಚಿತ್ರ ಹೆಂಗೆ ತೆಗಿತಾರೆ, ಶೂಟಿಂಗ್ ಹೆಂಗೆ ತೆಗಿತಾರೆ ಅಂತಂದು ಏನೂ ಗೊತ್ತಿರಲಿಲ್ಲ. ಸಿನಿಮಾ ಥಿಯೇಟ್ರ್ ಹೋದಾಗ ನಾವೆಲ್ಲ ನೋಡ್ತಾ ಇದ್ವಿ, ಅದೇನೋ ಹಂಗೆ ಕತ್ಲಾಗ್ತಾ ಇತ್ತು, ಬೆಳಕು ಬಿಡ್ತಾ ಇದ್ರು. ನಾವೇನು ಅಂದ್ಕೊಂಡಿದ್ವಿ, ಆ ಸಿನಿಮಾ ಬಂದಾಗ ಫಸ್ಟ್ ಎಕ್ಸ್ಪೀರಿಯೆನ್ಸು ಚಲಿಸುವ ಮೊಡಗಳು ಬಂದಾಗ ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸರ್ ನಮ್ಮ ಕಣ್ಣು ಮುಂದೆ ಅಭಿನಯಿಸ್ತಾರೆ ಅನ್ಕೊಂಡ್ಬಿಟ್ಟಿದ್ವಿ. ನಾನು ಸಿನಿಮಾ ನೋಡಿದ ತಕ್ಷಣನೇ, ಸಿನಿಮಾ ಲೈಟೆಲ್ಲ ಆಫ್ ಆಗಿ ಸಿನಿಮಾ ಬಿಟ್ಟ ತಕ್ಷಣ ನಾನು ಓಡ್ ಬಂದ್ಬಿಟ್ಟು ಥಿಯೇಟ್ರ್ ಹಿಂದಗಡೆ ಬಂದು ಹುಡುಕ್ತಾ ಇದ್ದೆ ಎಲ್ಲೋದ್ರು ಅಂತ. ಹೌದು, ಅದು ಕೂಡ ಒಂದು ಫಸ್ಟ್ ಎಕ್ಸ್ಪೀರಿಯನ್ಸ್. ಫಸ್ಟ್ ಪಿಕ್ಚರ್ ನೋಡ್ಬಿಟ್ಟು ಪಿಕ್ಚರ್ ಬಿಟ್ಟ ತಕ್ಷಣ ಟಾಕೀಸಿಂದ ಓಡಬಿಟ್ಟು ಆ ಸ್ಕ್ರೀನ್ ಇರುತ್ತಲ್ಲ, ಆ ಸ್ಕ್ರೀನಿಂದ ಓಡೋಗಿ ಹುಡುಕ್ತಾ ಇದ್ದೆ, ಎಲ್ಲಿದ್ದಾರೆ ಇವರು ಹುಡುಕ್ಬೇಕು ಅಂತಂದ್ರೆ. ಈ ಥರದ್ದು ನಾನು ಚಿಕ್ಕವನು ಆಗಿ ಫಿಲಮ್ ನೋಡಿದಾಗ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಚಲಿಸುವ ಮೋಡಗಳು.